ಮಾಡಿದರು. ಅದಾದ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಸಮುದಾಯದ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡುವಂತಹ ಈನ ಕೃತ್ಯಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ಕುಖ್ಯಾತಿಯಾಗಿರ್ತಕ್ಕಂಥದ್ದು ಇಡೀ ಜಗಜ್ಜಾರಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆ ಒಳಗೆ ನಮ್ಮೆಲ್ಲರ ಒಂದು ಹಕ್ಕೊತ್ತಾಯಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಇಂಥ ಒಂದು ಘಟನೆಗೆ ಕಾರಣವಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಮತ್ತು ನೀವು ರಾಜ್ಯದ ಕ್ಷಮೆ ಕೇಳಬೇಕು ಎನ್ನುವಂಥ ಒಂದು ನಾವೆಲ್ಲ ನಮ್ಮ ಶಾಸಕರೆಲ್ಲರೂ ವಿಧಾನಸೌಧ ಕಲಾಪವನ್ನು ಬಹಿಷ್ಕಾರ ಮಾಡಿ ಪಕ್ಷಾತೀತವಾಗಿ ಅಧಿವೇಶನದಲ್ಲಿ ಧ್ವನಿ ಎತ್ತುವ ಕೆಲಸ ಮಾಡಿದ್ರು. ಮುಖ್ಯಮಂತ್ರಿಗಳು ಜೋಪಾನಿಲ್ಲ. ಒಂದು ಕಡೆ ಹೊಡೆದು 2 ದಿನಕ್ಕೆ ಗಾಯದ ಮೇಲೆ ಬರೆ ಎಳೆದಂತೆ ನಮ್ಮ ಮೀಸಲಾತಿ ಹೋರಾಟವನ್ನು ಸಂವಿಧಾನ ವಿರೋಧಿ ಆ ಸಂವಿಧಾನಿಕ ಶಬ್ದದ ಮೂಲಕವಾಗಿ ಹೀಯಾಳಿಸುವಂಥ ಸಣ್ಣತನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದರು. ಇದೆಲ್ಲ ಕಾರಣಕ್ಕೋಸ್ಕರವಾಗಿ ನಾವು ಇವತ್ತು ನಮ್ಮ ಮೀಸಲಾತಿ ಹೋರಾಟದ ಬಗ್ಗೆ ಇಷ್ಟೊಂದು ತುಚ್ಛವಾಗಿ ಮಾತಾಡ್ತಿದ್ದಾರೆ ಅಂದಮೇಲೆ ಇವರು ಯಾವಾಗ ಮೀಸಲಾತಿಯನ್ನು ಕೊಡೋಕ್ಕಾಗಲ್ಲ ಅಂತ ಅಧಿವೇಶನ ಹೇಳಿದ್ಮೇಲೆ ಇನ್ನು ಮುಂದೆ ನ್ಯಾಯ ಕೊಡುವಂಥ ಯಾವುದು ಅವ್ರ ಹತ್ರ ಮೀಸಲಾತಿ ಕೇಳಿದ್ರೆ ಆಯಿತು ಅಂತ ತಿಳ್ಕೊಂಡು ಇವತ್ತು ನಾವು ಒಂದು ಹೊಸ ಮತ್ತೆ 8ನೇ ಹಂತದ ಹೋರಾಟವನ್ನು ಕೂಡಲ ಸಂಘದಿಂದ ಶುರು ಮಾಡಲಾಗಿದೆ. ಅದಕ್ಕೆ ಪೂರಕವಾಗಿ ಯಾರು ಪೊಲೀಸರ ಲಾಠಿ ಏಟಿಗೆ ಕೈಕಾಲು ಮುರ್ಕೊಂಡಿದ್ದಾರೋ, ಮಾರಣಾಂತಿಕ ಹಲ್ಲೆ ಒಳಪಟ್ಟಂತಾರೋ ಅವರೆಲ್ಲರ ಮನೆಗಳಿಗೆ ಸ್ವತಃ ನಾವೇ ಹೋಗಿ ಅವರಿಗೆ ಪಂಚಮಸಾಲಿ ಮೀಸಲಾತಿ ವೀರ ಎನ್ನುವಂಥ ಬಸವರಕ್ಷೆ ನೀಡಿ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕಾರ್ಯವನ್ನು ಈಗಾಗಲೇ ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ದಾವಣಗೆರೆ ಜಿಲ್ಲೆಯಲ್ಲಿ ಮಾಡಲಾಗಿ ಇವತ್ತು ನಮ್ಮ ಗದಗ ಜಿಲ್ಲೆಯಲ್ಲಿ ಸುಮಾರು 5 ಊರುಗಳಲ್ಲಿ ಅತಿ ಹೆಚ್ಚು ಹಾನಿ ಒಳಪಟ್ಟಂಥ ನಮ್ಮ ಸಮುದಾಯದವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ನಿಮ್ಮೊಂದಿಗೆ ನಾವಿದ್ದೀವಿ ಎನ್ನುವಂಥ ಆತ್ಮಸ್ಥೈರ್ಯ ತುಂಬುವಂಥ ಒಂದು ಹೋರಾಟವನ್ನು ಇವತ್ತು ನಾವು ಮಾಡ್ತಿದ್ದೀವಿ. ಈಗಾಗಲೇ 8ನೇ ಹಂತದ ಹೋರಾಟವನ್ನು ಕೂಡಲ ಸಂಘದಿಂದ ಶುರು ಮಾಡಲಾಗಿದೆ. 8ನೇ ಹಂತದ ಹೋರಾಟದ ಮುಖ್ಯವಾಗಿರ್ತಕ್ಕಂಥ ಥೀಮ್ ಏನಪ್ಪ ಅಂತಂದರೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗೋದು, ಅಲ್ಲಿರ್ತಕ್ಕಂಥ ಎಷ್ಟು ಹಳ್ಳಿಗಳಲ್ಲಿ ಪಂಚಮಸಾಲಿ ವಾಸ ಆಗಿದ್ದಾರೆ ಎಲ್ಲ ಹಳ್ಳಿ ಜನರ ಹತ್ರ ಹೋಗಿ ಸರ್ಕಾರ ಮಾಡಿರ್ತಕ್ಕಂಥ ದೌರ್ಜನ್ಯವನ್ನು, ಸರ್ಕಾರ ಮಾಡ್ತಕ್ಕಂಥ ಮಾರಣಾಂತಿಕ ಹಲ್ಲೆಯನ್ನು ಸರ್ಕಾರ ಮೀಸಲಾತಿ ಕೊಡಲಿಕ್ಕೆ ಆಗಲ್ಲ ಎನ್ನುವಂಥ ವಿಚಾರವನ್ನು ಜನರಿಗೆ ತಿಳಿಸಿ ಅವರು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಆ ಅಭಿಪ್ರಾಯನ ಕ್ರೋಢೀಕರಿಸಿ ನಮ್ಮ ಮೀಸಲಾತಿ ಹೋರಾಟಕ್ಕೆ ಮಾರಣಾಂತಿಕ ಹಲ್ಲೆ ಮಾಡಿದಂಥವ್ರಿಗೆ ಯಾವ ರೀತಿಯಾಗಿ ನಾವು ಅಸಹಕಾರ ಕೊಡಬೇಕು, ನಮ್ಮನ್ನು ಪ್ರೀತಿಯಿಂದ ಮನಸ್ಸಿಗೆಲ್ಲಿ ನಮಗೆ ಗೆದ್ದು ಮೀಸಲಾತಿ ಕೊಡುವಂಥವ್ರನ್ನ ಯಾವ ರೀತಿಯ ಸಹಕಾರ ಕೊಡಬೇಕು ಅಂತೇಳಿ ಪ್ರತಿ ಹಳ್ಳಿಯಲ್ಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಅಂತೇಳಿ ಹೆಸರಿನಲ್ಲಿ ಇವತ್ತು ಹೋರಾಟವನ್ನು ರಾಜ್ಯದ 200 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಕಡೆಯೂ ನಮ್ಮ ಸಮಾಜ ಹೆಚ್ಚು ವಾಸ ಮಾಡುವಂಥ ಪ್ರತಿ ಹಳ್ಳಿಯಲ್ಲಿ ಹೋಗಿ ಭೇಟಿ ಕೊಡಬೇಕು ಅಂತೇಳಿ ಮೊನ್ನೆ ಸಂಕ್ರಾಂತಿ ದಿವಸ ಅದಕ್ಕೆ ಚಾಲನೆ ಕೊಡಲಾಗಿದೆ. ಅದಕ್ಕೆ ಪೂರಕವಾಗಿ ಇವತ್ತು ಗದಗ ಜಿಲ್ಲೆಯಲ್ಲಿ ಏನು ಮೊದಲು ನಮ್ಮ ಲಾಠೇಟಿಗೆ ಒಳಪಟ್ಟಂಥ ನಮ್ಮ ಅಮಾಯಕ ರೈತರ ಮನೆಗೆ ಹೋಗಿ ಭೇಟಿ ಕೊಡಬೇಕು ಅಂತೇಳಿ ಇವತ್ತು ಬಂದಿದ್ದೀವಿ. ಈಗಾಗಲೇ ನಮ್ಮ ಸೊರಟೂರು, ನಮ್ಮ ಗದಗ ತಾಲೂಕಿನ ಸೊರಟೂರು ಗ್ರಾಮದ ಈರಣ್ಣ ಕೊಟ್ಟಿಗೆಯವ್ರ ಮನೆಗೆ ಹೋಗ್ತಿದ್ದೀವಿ. ಅದಾದ ನಂತರ ಕುರ್ತಕೋಟೆಯ ನಮ್ಮ ವಿರೂಪಾಕ್ಷಪ್ಪ ಹೊಸಮನಿ ಅವ್ರ ಮನೆಗೆ ಭೇಟಿ ಕೊಡ್ತಿದ್ದೀವಿ. ಮತ್ತು ನಮ್ಮ ನರಸಾಪುರ ಗ್ರಾಮದ ಸುರೇಶ್ ಕೊಂಡಿಕೊಪ್ಪ ಅವ್ರ ಮನೆಗೆ ಭೇಟಿ ಕೊಡಕತ್ತೀವಿ. ಆಮೇಲೆ ಮಲ್ಲಿಕಾರ್ಜುನ ಹಿರೇಕೇಶ್ವರ ಅವ್ರ ಮನೆಗೆ, ಆಮೇಲೆ ಅನಿಲ್ ಮುಲ್ಲಾಳವ್ರ ಮನೆಗೆ, ಈ ಒಂದು 5-6 ಮನೆಗೆ ಹೋಗಿ ಭೇಟಿ ಕೊಡ್ತೀವಿ. ಆಮೇಲೆ ಏನು ಪ್ರತಿ ಹಳ್ಳಿಗಳಿಗೂ ಹೋಗ್ಬಿಟ್ಟು ಪ್ರತಿ ಬೂತ್ ವೈಜು ಸಂಘಟನೆ ಮಾಡ್ತೀವಿ. ಒಂದು ಹಳ್ಳಿಯಲ್ಲಿ ಎಷ್ಟು ಬೂತ್ ಅದು ಆ ಪ್ರತಿ ಬೂತಿಗೆ 5 ಜನ ಪಂಚದಂಡ ನಾಯಕರಂತೇಳಿ ಅವರನ್ನು ಆಯ್ಕೆ ಮಾಡಿ ಪ್ರತಿ ಬೂತ್ ವೈಜ್ನೂ ಸಂಘಟನೆ ಮಾಡಿಕೊಂಡು ಮೀಸಲಾತಿಗೆ ಲಾಟೇಟ್ ಕೊಟ್ಟವರಿಗೆ ಅಸಹಕಾರ ಕೊಡುವಂಥದ್ದು, ನಮ್ಮನ್ನು ಮಾನಸಿಕವಾಗಿ ಗೆಲ್ಲುವಂಥವ್ರಿಗೆ ಮೀಸಲಾತಿ ಯಾರು ಕೊಡ್ತೀವಂಥವ್ರಿಗೆ ಅವ್ರಿಗೆ ಸಹಕಾರ ಕೊಡುವಂಥ ಈ ರೀತಿ ಪ್ರತಿ ಹಳ್ಳಿ ಜನರಿಗೆ ಪ್ರತಿಜ್ಞೆ ಮೂಡಿಸುವಂಥ ಹಿನ್ನೆಲೆಗಳಿಗೆ ಪ್ರತಿಜ್ಞಾ ಕ್ರಾಂತಿ ಅಭಿಯಾನವನ್ನು ಸಹ ಮುಂದಿನ ದಿನಗಳಲ್ಲಿ ಇವೆಲ್ಲ ಚಾಲನೆ ಕೊಟ್ಟು ಮುಂದಿನ ದಿನಗಳಲ್ಲಿ ಒಂದು ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಎಲ್ಲ ಕಡೆಯೂ ಪ್ರವಾಸ ಮಾಡುವಂಥ ಹೋರಾಟವನ್ನು ಶುರು ಮಾಡ್ತಿದ್ದೀವಿ. ಒಟ್ಟಾರೆ ಈ ಹಿನ್ನೆಲೆ ನಮ್ಮ ಪಂಚಮಸಾಲಿ ವಕೀಲರ ತಂಡ ಏನು ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನು ಏನು ಸಸ್ಪೆಂಡ್ ಮಾಡಿದಾರೆ ನಮಗೆ ಗಮನಿಸಿ ಇದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಕೃತ್ಯವನ್ನು ಪೊಲೀಸರು ಮಾಡಿದ್ದಾರೆ ಅಂತ ತಿಳ್ಕೊಂಡು ಯಾವ CM ಮತ್ತು ಹೋಮ್ ಮಿನಿಸ್ಟ್ರು ಅವರು ಸಸ್ಪೆಂಡ್ ಮಾಡಲಿಲ್ಲ. ಇದೆಲ್ಲ ಮನಗೊಂಡ್ಬಿಟ್ಟೆ ನಮ್ಮೆಲ್ಲ ವಕೀಲರ ಪರಿಷತ್ನವರು ಈಗಾಗಲೇ ನಮ್ಮ ಧಾರವಾಡ ಹೈಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಈಗಲ್ಲಿ ವಿಚಾರಣೆ ನಡೀತಾ ಇದೆ. ಅದು ಕೋರ್ಟ್ ಮುಖಾಂತರವಾಗಿಯೂ ಪೊಲೀಸರಿಗೆ ಒಂದು ಬಿಸಿ ಮುಟ್ಟಿಸುವಂಥ, ಪೊಲೀಸರಿಗೆ ಶಿಕ್ಷೆ ಕೊಡುವಂಥ ಕೆಲಸವನ್ನು ಸಹ ಇವತ್ತು ನ್ಯಾಯಾಂಗ ಮಾಡಲಿ ಅನ್ನುವಂಥ ಹಿನ್ನೆಲೆಯೊಳಗೆ ಆ ಪ್ರಯತ್ನ ಅವ್ರು ಮಾಡಲಿಕ್ಕಾದರೆ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಬಗ್ಗೆಯೂ ಹೋಗಲಿಕ್ಕೆ ಈಗಾಗಲೇ ನಮ್ಮ ವಕೀಲರ ತಂಡ ಆ ಕೆಲಸ ಅವ್ರು ಮಾಡ್ತಾರೆ. ಅವರು ಕಾನೂನಾತ್ಮಕ ಅವ್ರು ಕೆಲಸ ಮಾಡ್ತಾರೆ. ನಾವು ಸಾಮಾಜಿಕವಾಗಿ ಜನರಿಗೆ ಏನು ಸರ್ಕಾರ ಮಾಡ್ತಕ್ಕ ಅನ್ಯಾಯವನ್ನು ತಿಳುವಳಿಕೆ ಕೊಡುವಂತಹ ಆ ಮೂಲಕವಾಗಿ ಜನರಿಗೆ ಹೋರಾಟವನ್ನು ಗಟ್ಟಿಗೊಳಿಸುವಂಥ ನಮ್ಮ ಪರವಾಗಿ ಶ್ರೀಗಳಿದ್ದಾರೆ, ಸಮಾಜ ಇದ್ದಾರೆ ಅನ್ನುವಂಥ ಆತ್ಮಸ್ತಂಭ ತುಂಬುವಂಥ ಕೆಲಸವನ್ನು ಈಗಾಗಲೇ ಮಾಡಲಾಗ್ತಿದೆ ಅನ್ನುವಂಥ ಮಾತನ್ನು ಇವತ್ತು ಮಾಧ್ಯಮದ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೀನಿ. ನೋಡೋಂತ ಈಗ ನಾವು ಹಳ್ಳಿಗಳಿಗೆ ಹೋಗ್ತೇವೆ, ಅಷ್ಟರೊಳಗೆ ಇಡೀ ರಾಜ್ಯದೊಳಗೆ ಒಂದು ರಾಜಕೀಯ ಧ್ರುವೀಕರಣ ಆಗೇ ಆಗುತ್ತೆ. ಯಾರು ಮುಂದೆ ಬರ್ತಾರೆ, ಯಾರು ಬಂದು
ಇಲ್ಲ ನಾವು ನಿಮಗೆ ಮೀಸಲಾತಿ ಕೊಡ್ತೀವಿ ಅಂತ ಯಾರು ಮುಂದೆ ಬರ್ತಾರೋ, ಪ್ರಾಮಾಣಿಕವಾದ ಯಾರು ಮುಂದೆ ಬರ್ತಾರೋ ಅವ್ರಿಗೆ ಜನ ಆಶೀರ್ವಾದ ಮಾಡಲಿಕ್ಕೆ ವಿಚಾರ ಮಾಡ್ತಾರೆ. ಇಲ್ಲ ಇವ್ರು ಒಡೆದವರಿಗೇನು ಆಶೀರ್ವಾದ ಮಾಡಬೇಕು ಅಥವಾ ನಮ್ಮ ಪ್ರೀತಿ ಮಾಡೋ ಆಶೀರ್ವಾದ ಜನರಿಗೆ ಜಾಳಿಗೆ ಹೋಗ್ತೀನಿ. ಜನ ಏನು ವಿಚಾರ ಹೇಳ್ತಾರೋ ಅವ್ರ ಅಭಿಪ್ರಾಯ ಸಂಗ್ರಹ ಮಾಡಿ ಒಂದು ನಿರ್ಧಾರಕ್ಕೆ ನಾನು ಬರ್ತೀನಿ. ಇಡೀ 200 ವಿಧಾನಸಭಾ ಕ್ಷೇತ್ರದ ಎಲ್ಲ ಹಳ್ಳಿಗೂ ಭೇಟಿ ಕೊಟ್ಟು ಅಂತಿಮ ನಿರ್ಧಾರನ ಜನರಿಗೆ ತಿಳಿಸ್ತೇನೆ. ಜನರಲ್ಲಿ ಹೋರಾಟದ ಕಿಚ್ಚಿದೆಯಲ್ಲ, ಕ್ರಾಂತಿ ಹೋರಾಟ ಕಿಚ್ಚು, ಅದನ್ನು ಹೆಚ್ಚು ಮಾಡಿಕೊಂಡು ಜನರ ಜಾಗೃತಿ ಮಾಡಿ ಜನರ ಭಾವನೆಗಳ ಹಂಚಿಕೆ ಮಾಡಿಕೊಂಡು ಕೊನೆ ನಮ್ಮ ನಿರ್ಧಾರಗಳನ್ನು ಪ್ರಕಟಗೊಳಿಸ್ತೀವಿ. ಇಲ್ಲಿ ಪಕ್ಷ, ಜಾತಿ, ವ್ಯಕ್ತಿ ಮುಖ್ಯ ಅಲ್ಲ. ಯಾವುದೇ ಪಕ್ಷ ಆಗಿರಲಿ, ಯಾವುದೇ ವ್ಯಕ್ತಿ ಆಗಿರಲಿ, ನಮ್ಮ ಮೀಸಲಾತಿ ಹೋರಾಟಕ್ಕೆ ಯಾರು ಲಾಠಿ ಇಟ್ಟು ಬೂಟ್ ನೆಟ್ಟು ಕೊಟ್ಟಾರಲ್ಲ ಅವ್ರಿಗೆ ಯಾವ ರೀತಿ ಅಸಹಕಾರ ಕೊಡ್ಬೇಕು ಅನ್ನೋದು ಜನರಿಗೆ ತಿಳ್ಕೊಡ್ಬೇಕು. ಜನ ತೀರ್ಮಾನ ಮಾಡ್ತಾರೆ. ನಾವು ಜನರಲ್ಲಿ ಪರ್ಯಾಯ ರಾಜಕಾರಣದ ಬಗ್ಗೆ ಏನೂ ಮಾಹಿತಿ ಕೊಡೋಕ್ಕೆ ಹೋಗಲ್ಲ. ಜನರು ಮಾನಸಿಕ ಅವರೇ ಯೋಚನೆ ಮಾಡ್ತಾರೆ. ಚುನಾವಣೆ ಹತ್ರ ಬಂದಾಗ ಈ ಹೊಡೆದಿರ್ತಕ್ಕಂಥ ಗಾಯಗಳು ಮಾಯ ಇರ್ಬೋದು, ಮನಸ್ಸಿಗೆ ಆಗಿರ್ತಕ್ಕಂಥ ಗಾಯ ಯಾವ ಕಾರಣಕ್ಕೂ ಮಾಯಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೆಂಗೆ ಪ್ರತಿಕಾರ ತೀರಿಸ್ಬೇಕಂತ ತೀರಿಸ್ತಾರೆ, ಅದು ಜನರಿಗೆ ಹೇಳ್ಕೊತ ಹೋಗ್ತೀನಿ. ಅಷ್ಟರೊಳಗೆ ಯಾವ ಪುಣ್ಯಾತ್ಮ ಮತ್ತು ಹೊಸ ಯಾರು ಅದು ಬಂದು ಮೀಸಲಾತಿ ಕೊಟ್ಟರೆ ನಾವು ಅದಕ್ಕೊಂದು ಒಪ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀವಿ. 12 ಜನ ಶಾಸಕರಲ್ಲಿ 2 ಮಾತ್ರ ಮಾತಾಡಿದ್ದಾರೆ, ಉಳಿದ್ರೆ ಯಾರೂ ಮಾತಾಡಿಲ್ಲ. ಅದ್ರ ಬಗ್ಗೆ ಜನಾಕ್ರೋಶ ವ್ಯಕ್ತಗೊಂಡಿದೆ. ನಮ್ಮವರಾಗ್ಯಾರ ಅಂತೇಳಿ ಯಾರೂ ಅವ್ರನ್ನ ಕ್ಷಮಿಸೋ ಪ್ರಯತ್ನ ಮಾಡಿಲ್ಲ. ಅವರ ಒಂದು ಮೌನಕ್ಕೆ ಇಡೀ ನಮ್ಮ ಸಮಾಜ ಇವತ್ತು ಖಂಡನೆ ಮಾಡಿದೆ. ನೀವೆಲ್ಲ ಮಾಧ್ಯಮ ಸೋಷಿಯಲ್ ಮೀಡಿಯಾ ಮುಖಾಂತರ ತಿಳಿಸಿದಿರಿ. ಹೆಂಗೆ ಮಾತಾಡಕತ್ತೆ, ನಾವು ಯಾರಿಗೂ ಸಹ ಹೇಳಿಲ್ಲ ಹಿಂಗೆ ಮಾತಾಡ್ರಪ್ಪ ಅಂತೇಳಿ. ಜನ ಆಕ್ರೋಶಗೊಂಡು ಹೆಂಗೆ ಮಾತಾಡಕತ್ತಾರ ಅಂತೇಳಿ ನೀವೇ ನೋಡಿದ್ರು ಪೂರ್ತಿ. ಆ ಕಾರಣಕ್ಕೋಸ್ಕರ ಜನ ಮಾತ್ರ ನಾವು ಎಷ್ಟೇ ಹೇಳಿದ್ರು ಏನೇ ಮಾಡಿದ್ರು ಈ ರೀತಿಯಾಗಿ ನಮ್ಮ ಸಮಾಜ ಯಾವತ್ತೂ ಸಹ ಯಾರಿಗೆ